ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ. ನೋಡಿ, ಈಗ ನಮ್ಮ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮನೆ ಇದು, ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸ್ಗೆ ಹೋಗಿ ಸ್ವಲ್ಪ ಟೀಮ್ ಮೀಟಿಂಗ್ ಎಲ್ಲ ಮಾಡಿಬಿಟ್ಟು ಮತ್ತು ವರ್ಕೌಟ್ ಮಾಡೋಕ್ಕೆ ಹೋಗಬೇಕು. ಸಿಗ್ತೀನಿ, ತೋರಿಸ್ತೀನಿ, ಎಲ್ಲ ಮಾಡ್ತೀನಿ. ಹೋಗೋಣ ಸ್ನೇಹಿತರೆ. ನೋಡಿ, ಒಂದು ಕೆಲಸ ಆಗ್ತಿದೆ ನಿಮಗೋಸ್ಕರ. ಅಮೇಝಿಂಗ್ ವಿಡಿಯೋ ಬರ್ತಿದೆ. ಬೈ ದ ವೇ, ನಮ್ಮ ಟ್ರಾನ್ಸ್ಫಾರ್ಮೇಷನ್ ನೋಡಿ ಹೇಗಿದೆ ಅಂತ. ಬೆಲ್ಲಿ ಫೈಟ್ ಬಂದು ಹೇಗೆ ಶೇಪ್ ಬರ್ತಾ ಇದ್ದಾರೆ, ಏನೆಲ್ಲ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಾವು. ನಾನು ವಾಯ್ಸ್ ಕೇಳ್ತಾ ಇದೆಯಾ ಗೊತ್ತಿಲ್ಲ. ವಾಯ್ಸ್ ಇಲ್ಲ ಅಂದರೆ ನನಗೆ ಮೈಕ್ ಬೇಕು. ಪ್ಲೀಸ್ ನಂಗೆ ಮೈಕ್ ಕೊಡು. ನನಗೆ ವ್ಲಾಗ್ ಮಾಡಲಿಕ್ಕೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಸ್ನೇಹಿತರೆ. ಸ್ವಲ್ಪ ಕೆಲಸ ಇತ್ತು ಆಫೀಸಲ್ಲಿ, ಅದೆಲ್ಲ ಮುಗಿಸ್ದೆ. ಚಿಕ್ಕ ಆಫೀಸ್ ನಮ್ಮದು. ಅದಾದಮೇಲೆ ಈಗ ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿರೋದಂತ. ಫಸ್ಟು ಈಗ ನಾನು ಬಂದಿರೋದು ನಡ್ಕೊಂಡು. ಸೊ ನನ್ನ ಟೀಮ್ಮೇಟ್ ಹತ್ರ ಕಾರಲ್ಲಿ ಬಿಡೋಕ್ಕೆ ಹೇಳ್ತಿದ್ದೀನಿ. ಹೋಗೋಣ. ಬುಲೆಟ್ ಬೈಕ್ ನೋಡಿ ಸ್ನೇಹಿತರು, ಬುಲೆಟ್ ಬೈಕಲ್ಲಿ ಹೋಗ್ತಿದ್ದೀನಿ. ಬುಲೆಟ್ ಬೈಕು. ಬಾಯ್ ಬಾಯ್ ಬಾಯ್. ಹೋಗ್ತಾ ಇದ್ದೀವಿ ಮನೆಗೆ. ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನನ್ನ ಹೋಮ್ ಟೂರ್ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ವಿಷಯ ಏನು ಅಂದರೆ, ನನಗೆ ಬಿಯರ್ಡ್ ಎಲ್ಲ ಇಷ್ಟ ಆಗ್ತಿಲ್ಲ. ಫುಲ್ ರಗಡ್ ಅಂತ ಆಗ್ತಿದೆ. ಬಿಯರ್ಡ್ ತೆಗಿಸ್ಬೇಕು ಅಂತ ಇದ್ದೀನಿ. ಸೊ ಪ್ರಾಬಬ್ಲಿ ಇವತ್ತೇ ತೆಗಿಸ್ತೀನಿ. ನೋಡೋಣ ಹೇಗಾಗತ್ತಂತ. ಇದಾದಮೇಲೆ ನನ್ನ ಕಾರ್ ನನಗೆ ಸಿಗ್ತಾ ಇರೋದು. ಏನೆಲ್ಲ ಸೀನ್ ಆಗಿತ್ತು. ವಾವ್, ಮೈ ಬ್ಯೂಟಿಫುಲ್ ಮರ್ಸಿಡೀಸ್ ಈಸ್ ಹಿಯರ್. ವೆಲ್ಕಮ್ ಟು ಮೈ ಕಾರ್ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ತಾನೇ. ಬೇಸಿಕಲಿ ಇದೇನಾಗಿತ್ತು ಅಂದರೆ, ಓಕೆ ಲೆಟ್ಸ್ ಗೋ. ಹೋಗ್ತಾ ಸಿಗ್ತೀನಿ. ಬೋಯ್ ಇದ್ದೀವಿ. ನೋಡಿ ಎಲ್ಲಿದ್ದೀವಿ, ನೋಡಿ ಎಲ್ಲಿ ಹೋಗ್ತಾ ಇದ್ದೀವಿ. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗ್ತಾ ಇದ್ದೀವಿ. ಎಂತ ಗೊತ್ತುಂಟಾ, ನಾನೀಗ ವ್ಲಾಗ್ ಮಾಡ್ತಾ ಇದ್ದೇನಲ್ಲ, ನನಗೆ ವ್ಲಾಗಲ್ಲಿ ಇನ್ಫಾರ್ಮೇಷನ್ ಜೊತೆ ನನಗೆ ವ್ಲಾಗಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ಇನ್ಫಾರ್ಮೇಷನ್ ಸಹ ಕೊಡಬೇಕು ನಿಮಗೋಸ್ಕರ. ಯಾಕಂದರೆ ಆಗ ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ ನಾನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ. ಈಗ ನಾನೀಗ ಹೋಗ್ತಾ ಇದ್ದೀನಾ, ಇಲ್ಲಿ ನೋಡಿ ಆ ಅಪಾರ್ಟ್ಮೆಂಟ್ ಇದೆ, ನಿಮ್ಗೆ ಕಾಣ್ದೆ SNN ಅಂತ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಓಕೆನಾ. ಸೊ ನಾನು ಒಂದು ಸ್ವಲ್ಪ ತಿಂಗಳಿಂದ ಸ್ವಲ್ಪ 2 ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೀನಿ ದಟ್ ನನಗೆ ಇದರಲ್ಲಿ ಒಂದು ಟಾಪ್ ಫ್ಲೋರಲ್ಲಿ ಒಂದು ಮನೆ ತೊಗೊಳ್ಬೇಕು ಅಂತ. ಆಯಿತಾ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಮನೆ ಈಗ ಚೆನ್ನಾಗಿಲ್ಲ ಅಂತಲ್ಲ. ನನ್ನ ಮನೆ ಹೋಮ್ ಟೂರ್ ಕೊಡ್ತೀನಿ, ನೀವು ಕಮೆಂಟ್ ಮಾಡಿ ಹೇಳಿ. ಹೋಮ್ ಟೂರ್ ಕೊಡ್ತೀನಿ. ಮನೆ ಚೆನ್ನಾಗಿದೆ ಅಂತಲ್ಲ, ಬಟ್ ದೆನ್ ಒಂದು ಮ್ಯಾನಿಫೆಸ್ಟೇಷನ್, ಓಕೆ ಇದು ಬೇಕು ಅಂತ. ಅದೇ ಥರ ನಾನು ನನ್ನ ಬೆಂಜ್ನ ತೊಗೊಳ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ದೆ. ಆಯಿತಾ, ಅಂದರೆ ಒಂದು ಓಕೆ ಇದ್ರ ಮೇಲೆ ಕೆಲಸ ಮಾಡಬೇಕು ಆ್ಯಂಡ್ ಇದನ್ನು ತೊಗೊಳ್ಬೇಕು ಅಂತ, ಆ ಥರ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾವುದೇ ವಿಷಯ ಉಂಟಲ್ಲ, ಮನಸ್ಸಿಂದ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೋಸ್ಕರ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಏನು ಅಚೀವ್ ಮಾಡ್ಬೋದು ಸ್ನೇಹಿತರೆ. ನಾನೇ ಲೈವ್ ಎಕ್ಸಾಂಪಲ್. ನಾನು ಹೇಳ್ತೀನಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಯೋಚನೆ ಮಾಡಿ ಏನು ಬೇಕು, ಮನಸ್ಸಿಂದ ಅದಕ್ಕೋಸ್ಕರ ಕೆಲಸ ಮಾಡಿ, ಡೆಫಿನೆಟ್ಲಿ ಆಗುತ್ತೆ, ಬೇಗನೆ ಆಗುತ್ತೆ. ತುಂಬ ಜನ ಎಷ್ಟು ವರ್ಷ ಆಗೋದಿಲ್ಲ, ಬೇಗ ಆಗುತ್ತೆ, ಸತ್ಯ ಇದು ಸ್ನೇಹಿತರೆ. ಹಾಗೆ ನಾವು ಬಂದಿದ್ದೀವಿ ಮೇಲೆ ದೂರ ವರುಣ್ ಮನೆಗೆ, ಓಕೆನಾ. ಕಾರ್ನಲ್ಲಿ ಪಾರ್ಕ್ ಮಾಡಿಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವರು ಇದಕ್ಕೆ ಏನು ಹೇಳ್ತಾರೆ, ಗಣೇಶ ಹಬ್ಬಕ್ಕೆ ಕರೆದಿದ್ರು, ಗೌರಿ ಕೂರಿಸ್ತಾರಂತೆ. ನೋಡೋಣ ಏನು ಮಾಡೋದು ಅಂತ, ಯಾರೆಲ್ಲ ಬರ್ತಾರೆ ಅಂತ. ಲೆಟ್ಸ್ ಗೋ. ನಾವು ಇನ್ನೇನು BTS ಮಾಡೋಣ. ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಹಬ್ಬದ BTS ನಿಮ್ ವ್ಲಾಗ್ ಇದು BTS ಇಲ್ಲಿ ಬರುತ್ತೆ. ಸ್ನೇಹಿತರು BTS ಮಾಡಿದ್ದಾರೆ. ಹೆಂಗಿದೆ ಬ್ರೋ? ತುಂಬಾ ಚೆನ್ನಾಗಿದೆ. ನಾನು ಹೇಳಿ ನೀವು ಮೋಟಿವೇಶನ್ ಮಾಡಿದಿರಲ್ಲ. BTS ಮಾಡ್ತಾರಂತೆ ನಮ್ಮಿಬ್ರದ್ದು ವ್ಲಾಗ್ ಇದು BTS. ಸ್ಪೆಷಲ್ ನೀವು ಬರ್ತಾ ಇರೋದು ಗಣೇಶದ ಹಬ್ಬದ ಸೆಲೆಬ್ರೇಷನ್ ಪ್ರಯುಕ್ತ ನಾವು ವರುಣ್ ಮನೆ ಒಬ್ಬಟ್ಟು ತಿಂತಿದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. ಬ್ರೋ ಕಾಣ್ತಾ ಇದೆಯಾ ಮುಖ? ಸೊ ಸ್ನೇಹಿತರೆ, ಫಸ್ಟ್ ಬೈಟ್ ಒಬ್ಬಟ್ಟು
ಮಾಡು ಕುಶಾನಿ. ಹೋಗು ಗೋ ಗೋ ಬೇಡ 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 ಬೇಡ. ನೋ ಓಯ್ ಹೋಗು. ಅಯ್ಯ ಹೋಗಲ್ಲ ಹೋಗೋ. ಆಗಲ್ಲ. ಹೌದಾ? ಬೇಡಿ ಬ್ರೋ. ಅಳ್ತಾಳಿ ಬಾ. ಪ್ಲೀಸ್ ಬ್ರೋ ಬ್ರೋ ಪ್ಲೀಸ್ ಬ್ರೋ. ನಿನ್ನ ಫ್ಯಾನ್ಸ್ ಗಳು ಏನ್ ಮಾಡ್ತಾರೆ? ಬ್ರೋ ನಂದು ರಾ ಬ್ರೋ. ನಂದ್ರಲ್ಲ ಬಣ. ಸೂರ್ಯ ಸರಿ ಕಾಣ್ತಿದ್ಯಾ? ಮೇಲೆ ಬ್ರೋ ನಾರ್ಮಲ್. ಇದಾಕಂಡ್ರೆ ಇನ್ನು ಸೂಪರ್. ಸೊ ಸ್ನೇಹಿತರೆ ನಾವೀಗ ವರುಣ್ ಮನೆಯಿಂದ ಹೋಗ್ತಾ ಇದ್ದೀವಿ. ಸೂರ್ಯ ನಂಗೆ ವ್ಲಾಗ್ ಮಾಡಕ್ಕೆ ಹೇಳ್ಕೊಡ್ತಿದ್ದಾರೆ. ವ್ಲಾಗ್ ಮಾಡಕ್ ಹೇಳ್ಕೊಡ್ತಾ ಇಲ್ಲ, ಫೋನ್ ಹಿಂಗ್ ಇಟ್ಕೊಳ್ಳೋದು ಹೇಳ್ಕೊಡ್ತಾರೆ. ಇವಾಗ ಕಾರ್ ಪಾರ್ಕ್ ಮಾಡ್ತೀವಿ. ಇವಾಗ ಅದು ಹೆಡ್ ಮಸಾಜ್ ಅಲ್ಲಲ್ಲ, ಸ್ವಲ್ಪ ಗ್ರೂಮಿಂಗ್ ಮಾಡಕ್ಕೆ. ಗ್ರೂಮಿಂಗ್ ಮಾಡ್ತೀವಿ. ನಾನು ನನ್ನ ಬಗ್ಗೆ ಶೂಟಿಂಗ್ ಹೋಗಿದ್ರು ಇಬ್ರು. ಫ್ಯಾನ್ ಮೀಟಪ್ ಎಲ್ಲ ಮಾಡಿ ಫುಲ್ ರೈಸ್ ಇದ್ದಾರೆ. ಸೂರ್ಯ ಫ್ಯಾನ್ ಕಮೆಂಟ್ ಹಾಕಿ. ಸೊ ಈಗ ಸ್ಯಾಮ್ ಬರ್ತಾರೆ ನೋಡಿ. ನಂಗೆ ಕಾರಿಂದ ಇಳಿಲಿಕ್ಕೆ ಆಗ್ತಿಲ್ಲ, ಅಷ್ಟು ದೊಡ್ಡ ಕಾರು. ಸ್ಯಾಮ್ ಸರ್ ಅದೆಲ್ಲಂತ ಏನ್ ಮೆಸೇಜ್ ಬರ್ತೀರಾ? ಎದುರು ನೋಡಿ ಹಿಂಗ್ ಮಾಡ್ತಿದ್ದೀರಾ ಸ್ನೇಹಿತರೆ? ನೀವು ಸುತ್ತಮುತ್ತ ಹಿಂಗ್ ಮಾಡ್ತಿದ್ದೀರಾ ಬ್ರೋ? ನೀವೆಲ್ಲಾ ನಾವು ನಿಮ್ ಬ್ಲಾಗ್ ನಾವು ಇದೇ ಶರ್ಟ್ ತಗೊಂಡಿರ್ತೀವಿ ಬ್ರೋ. ಬ್ರೋ ಯಾಕೆ ಹೇಳ್ಬಿಡು? ಹೌದಾ ಬ್ರೋ ಎಲ್ಲಾ ಬ್ಲಾಗ್ ಇದೆ. ಏನ್ ಮಾಡೋದು? ನಾನು ತಪ್ಪಿ ಅದೇ ಕಲರ್ ಚೇಂಜ್ ಮಾಡ್ಬಿಡಿ. ವರುಣ್ ಬಂದಾಗ ಫಿಲ್ಟರ್ ಹಾಕ್ಬಿಡಿ. ರೆಡ್ ಕಲರ್ ಟಿ ಶರ್ಟ್ ಆಗ್ಬಿಡ್ಲಿ. ಅದು ನಾನು ಕೇಳ್ತೀನಿ ಸ್ನೇಹಿತರೆ. ಬೆನ್ಸ್ ಅಲ್ಲಿ ಇರೋ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ಅಲ್ಲಿ ಯಾವತ್ತೂ ಮಾಡಿಲ್ಲ. ಇಂತ ಎಕ್ಸ್ಪೀರಿಯನ್ಸ್ ಬೆನ್ಸ್ ಕಾರ್ ಅಲ್ಲಿ. ಸ್ನೇಹಿತರೆ ಡೈಲಿ ವ್ಲಾಗ್ ಮಾಡೋರು ನಾವೇ ಕೈಯಲ್ಲಿ ಇಟ್ಕೊಂಡು ಓಡಾಡ್ತೀವಿ. ಇವ್ರು ನೋಡಿ ಸ್ಟಿಕ್ ತಗೊಂಡವ್ರಿ. ಬ್ರೋ ನಂಗೆ ಕಷ್ಟ ಆಯ್ತು ಬ್ರೋ ಕೈಯಲ್ಲಿ ಇಟ್ಕೊಳಕ್ಕೆ. ಹೇಳ್ತೀನಿ, ಇವಾಗ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ. ಬೆನ್ಸ್ ಕಾರ್ ಒಂದ್ಸರಿ ಕುತ್ಕೋಬೇಕು, ಬೆನ್ಸ್ ಕಾರ್ ನಾವೆಲ್ಲರೂ ಲಾಂಗ್ ಡ್ರೈವ್ ಹೋಗ್ಬೇಕು, ಓಡಿಸ್ಬೇಕು ಅಂತ. ಸೊ ಯಾರ ಕೈಯಲ್ಲಿ ಆಗಿರಲ್ಲ. ಅದು ನಮ್ಗೆ ಆಗ್ತಿದೆ ಅಂತಂದ್ರೆ ಅದು ಖುಷಿ ಬ್ರೋ ನಮ್ಗೆ. ಅದು ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಕೆ ನಾವು ಬೆನ್ಸ್ ಕಾರ್ ಹೋಗ್ತೀವಿ ಅಂದ್ರೆ ಜಿಮ್ ಹೋಗೋದಕ್ಕೆ ಬೆನ್ಸ್ ಕಾರ್ ಹೋಗ್ತೀವಿ. ಜಿಮ್ಗೆ ಬೆನ್ಸ್ ಮರ್ಸಿಡೀಸ್ ಅನ್ನೋದೇ ಒಂದು ದೊಡ್ಡ ಹೆಸರು. ಅದ್ರಲ್ಲಿ ಹೋಗ್ತೀವಿ ಅಂದ್ರೆ ಅದು ಇನ್ನೊಂದು ದೊಡ್ಡ ಹೆಸರು. ಬನ್ನಿ ಹೋಗೋಣ ಸ್ನೇಹಿತರೆ. ನಾವು ಬಂದಿದ್ದೀವಿ ಸ್ಪಿನ್ ಸಲೂನ್ಸ್ಗೆ. ಬ್ರ್ಯಾಂಡ್ ಪ್ರಮೋಷನ್ ಮಾಡಬಾರ್ದು ಬ್ಲಾಗರ್ಸ್. ಆಯ್ತು ಸಾರಿ. ನಾವೀಗ ಕಾರ್ ಪಾರ್ಕ್ ಮಾಡ್ತಿದ್ದೀವಿ. ಸರಿಯಾಗಿ ಕಾರ್ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಇಳಿಯೋದಾ? ನಿಮಗೆ ಪರ್ಫೆಕ್ಟ್ ಪಾರ್ಕಿಂಗ್ ಮಾಡಿದ್ದೀನಿ. ಕೂಗ್ತಿದೆ ನೋಡಿ ಕಾರು. ಪರ್ಫೆಕ್ಟ್ ಇದ್ರ ಏನೋ ವಾಟ್ ಟಚ್ ಮಾಡ್ಬಿಟ್ಟಿದ್ರು. ಬಟ್ ಆದ್ರೂ ಗಾಡಿ ಬಂದು ಒಂದಿನ ಆಯ್ತಾ? ಒಂದಿನ ಆಗಿದೆ ಅಷ್ಟೇ, ಆದ್ರೂ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿರ್ಬೇಕು. ಥ್ಯಾಂಕ್ ಯು ಬ್ರೋ. ಓಕೆ ಸ್ನೇಹಿತರೆ, ನಂಗೆ ಈ ಡೋರ್ ಓಪನ್ ಮಾಡೋಕೆ ಕಷ್ಟ ಆಗ್ತದೆ. ದೇವರೇ ಕಾಪಾಡು. ಎಸ್ಕೇಪ್ ಆಗ್ಬಿಟ್ಟು ನಡುವಲ್ಲಿ ಗ್ಯಾಪಲ್ಲಿ ಎಸ್ಕೇಪ್ ಆಗ್ಬಿಟ್ಟೆ. ಇಲ್ಲ 2000 ಕ್ಯಾಲರೀಸ್ ಬರ್ನ್ ಮಾಡೋದು ಒಂದಿನದಲ್ಲಿ ಆಗಲ್ಲ ಬ್ರೋ. ನಾಟ್ ಬ್ಯಾಡ್. 2000 ಕ್ಯಾಲರೀಸ್ ಎಲ್ಲ ಬರ್ನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾಕೆ 1 ಅವರ್ ಹೊಡೆದ್ರೆ ಆಯ್ತಲ್ಲ ಅದು ಕ್ರಾಸ್ ಅಲ್ಲಿ ಬ್ರೋ. ಅದ್ರಲ್ಲಿ ಸತ್ಯ ತೋರಿಸಲ್ಲ. 1000 ಬರ್ನ್ ಮಾಡ್ಬೇಕಂದ್ರೆ 2 ಗಂಟೆ ಕಾರ್ಡಿಯೋ ಮಾಡಬೇಕು. ಇಲ್ಲ ಬ್ರೋ, ಅದ್ರಲ್ಲಿ ಅಕ್ಯುರೇಟ್ ಇರಲ್ಲ. ಸೊ ಸ್ನೇಹಿತರೆ, ನಾವಿಲ್ಲಿ ಸಲೂನಿಗೆ ಬಂದಿದ್ದೀವಿ. ಸೊ ಫಸ್ಟ್ ಹೆಡ್ ಮಸಾಜ್ ಮಾಡಿಸ್ತಿದ್ದೀನಿ. ಅದೊಂದೇ ಫೇಸ್ ಕ್ಲೀನ್ ಅಪ್ ಮಾಡಿಸಿ ಈಗ ಹೋಗ್ತಾ ಇದ್ದೀನಿ ಹೆಡ್ ಮಸಾಜ್ ಮಾಡಲಿಕ್ಕೆ. ಹೆಡ್ ಮಸಾಜ್ ಮಾಡಾದ್ಮೇಲೆ ಸಿಗ್ತೀನಿ, ಓಕೆನಾ? ಸ್ನೇಹಿತರೆ, ನಮ್ದಾಯ್ತು ಸರ್ವಿಸ್ ಎಲ್ಲ. ಎಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ. ಓ, ನಮ್ಮ ಚಾನಲ್ ಅಂದರೆ ಫಸ್ಟ್ ಫ್ಲೆಕ್ಸಾ? ಓ ಕಾಣ್ತೀವಿ ಹೇಗೆ ಕಾಣ್ತಿದೆ? ನಮ್ದು ಎಲ್ಲ ರೆಡಿ ಆಗ್ತಿತ್ತು. 3 ಜನ. ಹೌದು, ಕಾಣುತ್ತೆ ಬ್ರೋ. 0.5 ಕಾಣಕ್ಕೆ ಗೊತ್ತಾಗಲ್ಲ. ಇಲ್ಲಿ ನೋಡಿ ನೋಡಿ ಕ್ಯಾಮ್ರಾ ನೋಡಿ. ಓ ಕರೆಕ್ಟ್. ಎಷ್ಟು ಸ್ಪೇಸ್ ಇದೆ ಸ್ನೇಹಿತರೆ. ಈಗ ನಮ್ದು ಗ್ರೂಮಿಂಗ್ ಎಲ್ಲ ಆಗಿದೆ. ಇವಾಗ ಲಾಂಗ್ ಡ್ರೈವ್ ಹೋಗಿ ಒಂದು ಸಾಮ ತಿಳ್ಕೊಂಡು ಮನೆಗೆ ಹೋಗೋಣ. ಬನ್ನಿ ಕ್ಯಾನ್ಸಲ್. ಇವತ್ತು ಗ್ರೂಮಿಂಗ್ ಡೇ. ಹಬ್ಬದ ಪ್ರಯುಕ್ತ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲ ಶಾಪಿಂಗ್ ಮಾಡಕ್ ಬಂದಿದ್ದಾರೆ. ನಿಮ್ ಶಾಪಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ.
ಅವ್ರದ್ದು ಆಲ್ರೆಡಿ ಆಗಿ ಫುಲ್ ಸೆಟ್ ಆಗಿಬಿಟ್ಟಿದೆ ಮನೆ. ಸ್ನೇಹಿತರೆ, ನಾವು ಮೂವಿ ನೋಡಕ್ ಬಂದಿದ್ದೀವಿ. ಯಾವ ಮೂವಿ? ಜಿಮ್ ಅನ್ಕೊಂಡೆ, ಅರೆ ಜಿಮ್ ಹೋಗಕ್ಕಾಗಿಲ್ಲ. ಪಿನ್ ಹೋಗ್ಬಿಟ್ಟು ಏರ್ ಕಟ್ಟು ಮತ್ತೆ ಸ್ವಲ್ಪ ಸ್ನೇಹಿತರೆ, ಸೊ ನಾವಿಲ್ಲಿ ಬಂದಿದ್ವಿ. ಈಗ ನಾನು ಶೂ ತಗೊಳ್ತಾ ಇದ್ದೀನಿ. ಇದು ಕನ್ಫರ್ಮ್ ಆಯಿತು, ಇದು ಚೆನ್ನಾಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ನಂಗೆ ಅದು ಬೇಕು, ಅದ್ರ ಸೈಜ್ ಇಲ್ಲ ಅಂತ ನೋಡೋಣ. ನಾನು ಏನೇನು ತಗೊಂಡಿದ್ದೆ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಬಿಲ್ ಪೇ ಮಾಡಾಯಿತು, ನಾವೀಗ ಹೊರಡ್ತಾ ಇದ್ದೀವಿ. ಬ್ರೋ ಮೈ ಬ್ಯಾಗ್ಸ್ ಬ್ರೋ ದೇದು ನಾ ಹೋಗ್ಯಾ, ನಂಗೆ ಬಿಲ್ ಕಾಪಿ ಬೇಕು. ಓಕೆ. ಸೊ ಸ್ನೇಹಿತರೆ, ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಎಲ್ಲ ಆಯಿತು, ಈಗ ಮೂವಿಗೆ ಹೋಗ್ತಾ ಇದ್ದೀವಿ. ಆಯಿತಾ? ಪುಟ್ಟಕಲ್ಲ ಓಕೆ ನೋಡೋಣ. ಫೋಟೋಗ್ರಫಿ ಸ್ಕಿಲ್ ನೋಡಿ ಸ್ನೇಹಿತರೆ, ಒಳ್ಳೆ ಬಂದಿದೆಯಾ ಇಲ್ಲ? ಸೂಪರ್ ಬಂದಿದೆ. ಇದು ಸೂರ್ಯನ ಇರೋದು 5 ನಿಮಿಷ. ಆ 5 ನಿಮಿಷದಲ್ಲಿ ನಾವು ತಿನ್ನಬೇಕು, ಫುಡ್ ಆರ್ಡರ್ ಮಾಡಬೇಕು, ಶಾಪಿಂಗ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಡಯಟ್ ಕೋಕ್ ಸಿಕ್ತು ನೋಡಿ, ಡಯಟ್ ಕೋಕ್ ಸಿಕ್ಕಿದ್ದು ಸ್ಯಾಮ್ ತಂದು ಕೊಟ್ಟರು. ಈಗ ನಾವು ಚಿಕನ್ ಟಿಕ್ಕ ಆರ್ಡರ್ ಮಾಡಿದ್ವಿ, ಬಟ್ ಫೈಬರಿಗೆ ವೆಜಿಟೇಬಲ್ ಬೇಕು. ಸೊ ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ಇದನ್ನು ನಾನು ಎಲ್ಲರಿಗೆ ಹೇಳೋದು, ಯಾವಾಗಲೂ ಎಲ್ಲೂ ಹೋದಾಗು ಇದೆಯಲ್ಲ, ನೀವೇನು ಮಾಡಬೇಕು ಅಂದರೆ ಫಸ್ಟು ವೆಜಿಟೇಬಲ್ಸ್ ತಿನ್ನಬೇಕು, ಇದರಿಂದ ನಿಮ್ಮ ಹೊಟ್ಟೆ ತುಂಬತ್ತೆ. ಅದಾದಮೇಲೆ ಪ್ರೋಟೀನ್ ಸೋರ್ಸ್ ತಿನ್ನಿ, ತುಂಬ ಇಂಪಾರ್ಟೆಂಟ್. ಸ್ನೇಹಿತರೆ, ಪ್ರೋಟೀನ್ಗೆ ಚಿಕನ್ ಟಿಕ್ಕ ಆ್ಯಂಡ್ ಫಿಶ್ ಟಿಕ್ಕ, ಇದು ಇದಕ್ಕೆ ಜೀರ್ಣ ಆಗೋದಕ್ಕೆ. ಹಿಂದೆ ಬರ್ಗರ್ ಇದೆ ಸ್ನೇಹಿತರೆ, ಬರ್ಗರ್ ತಿನ್ಬೋದಲ್ವಾ ನೀವು? ಯಾಕೆ ಬಂದೆ ಬರ್ತಿದೆ. ಏನು ಹೇಳಿದೆ? ನೂಡಲ್ಸ್, ಯಮ್ಮಿ ನೂಡಲ್ಸ್, ಅದು ಸೂಪರ್ ನೂಡಲ್ಸ್ ಹೇಳಿ. ಮೂವಿ ಮುಗಿತದೆ. ಇಲ್ಲ ಬ್ರೋ, ಸ್ಟಾರ್ಟ್ ಆಗದೆ 9. ನಾನು ಡಯಟಲ್ಲಿ ಇದ್ದೀನಿ. ಯಾವ ಫಿಶ್? ನನಗೆ ಹೊಟ್ಟೆ ಉರಿಸ್ತಾರ ಜೋರೆ. ಸ್ನೇಹಿತರೆ, ವೆಜಿಟೇಬಲ್ಸ್ ಎಲ್ಲೋದ್ರೂ ಮಿಸ್ ಮಾಡಬೇಡಿ, ಯಾಕಂದರೆ ಫೈಬರ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಹೆಲ್ತಿಗೋಸ್ಕರ. ಹೊಗೆ ಬಂದುಬಿಡು. ಸಿನಿಮ್ಯಾಟಿಕ್ ಶಾಟ್ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, Coming in, Special Anti-Terrorism Squad Chief Rajiv Menon has found to be a traitor. ಸ್ನೇಹಿತರೆ, ಮೂವಿ ನೋಡಿದ್ವಿ. ಫೇವ್ರೆಟ್ ಮೂವಿ ಅದು. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀರಾ ಮತ್ತೆ? ಸೊ ನನಗೆ ಮೂವಿ ಓಕೆ ಇತ್ತು, ಬೋರಿಂಗ್ ಆಯಿತು ಅಲ್ಲ ಸೂರ್ಯ? ಹೌದು. ಏನಾಯಿತು, ಒನ್ ಟೈಮು ವಾಚು ಅಲ್ಲ. ಲೈಕ್ ನಾವು ಯೂಶಲಿ ನೋಡಿರೋ ತಲಪತಿ ಮೂವೀಸ್ ಟಚ್ಚು ಮಾಡಲ್ಲ ಇದೆ ಅದು. ಸೊ ಈಗ ಹೊರಡ್ತೀವಿ, ಮನೆಗೆ ಹೋಗಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಓಕೆನಾ? ಲೆಟ್ಸ್ ಗೋ. ಬಾಯ್. ಓಹ್ ಹಾಯ್ ಬ್ರೋ, ಬಾಯ್. ಹಾಯ್ ಅತ್ತೆ, ಬಾಯ್. ಎಲ್ಲ ರೆಕಾರ್ಡ್ ಆಗಿದೆ. ಆಯ್ತು. 25,000 ಶೂ ಕೆಳಗೆ ಬೀಳ್ತಿದ್ದಾರೆ. 12,000. ಬಾಯ್, ಸಿಗೋಣ. ಗುಡ್ ನೈಟ್, ಟೇಕ್ ಕೇರ್.